ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಡಿಮಾರ್ಟ್ ಶಾಪಿಂಗ್ ಹೋಗಿದ್ನಲ್ಲ, ಏನೇನೆಲ್ಲ ತಂದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮೊದಲನೇದಾಗಿ ನಾನು ಸ್ಕ್ರೀನ್ಗಳು ತಂದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಸೂಪರ್ ಆಗಿದೆ ಸ್ಕ್ರೀನ್ಸು. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅಲ್ಲಿ ಇಲ್ಲಿ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದಕ್ಕಿಂತ ಈ ರೀತಿ ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡಿದ್ರೆ ಬೆಸ್ಟು ಅಂತ ಅನಿಸುತ್ತೆ. ಸೊ ಇದು ಸ್ಕ್ರೀನ್ಸು ವಿಂಡೋ ಸ್ಕ್ರೀನ್ ಇದು ಬಂದು 499. ವಿಂಡೋಗೆಲ್ಲ 499 ರುಪೀಸು ಈ ಸ್ಕ್ರೀನ್ಗೆ. ಇದು ಡೋರ್ ಸ್ಕ್ರೀನು, ಇದಕ್ಕೆ 599. 100 ರುಪೀಸ್ ಡಿಫ್ರೆನ್ಸ್ ಇದೆ ಡೋರ್ ಸ್ಕ್ರೀನ್ಗೂ ಮತ್ತು ವಿಂಡೋ ಸ್ಕ್ರೀನ್ಗೂ. ಸೊ ಇದನ್ನು ಕೆಳಗಡೆ ಫ್ಲೋರ್ಸ್ಗೆ ಅಂದ್ಬಿಟ್ಟು ಈ ಸ್ಕ್ರೀನ್ಗಳನ್ನ ತಂದ್ವಿ. ಆಮೇಲೆ ಮೇಲ್ಗಡೆ ಫ್ಲೋರ್ಗೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಎಲ್ಲ ಇದು ತುಂಬ ಕಾಸ್ಟ್ಲಿ ಅಂತ ಅನಿಸ್ತು. ಕೆಳಗಡೆ ಫ್ಲೋರ್ ಮಾತ್ರ ಇರಲಿ ಅಂದ್ಬಿಟ್ಟು ಈ ಸ್ಕ್ರೀನ್ಗಳನ್ನ ತೊಗೊಂಡ್ವಿ. ಆಮೇಲೆ ಈ ಮೇಲ್ಗಡೆಗೆ ಈ ಥರ ಸ್ಕ್ರೀನ್ಗಳನ್ನ ತೊಗೊಂಡಿದ್ದೀವಿ. ನೋಡ್ತಾ ಇರ್ಬೋದು ಇದು ಸ್ವಲ್ಪ ಕಾಸ್ಟ್ ಕಡಿಮೆ ಇದೆ. ಅಂದಾಜು 399 ಅಂತ ಅನಿಸುತ್ತೆ. ಇದು ಡೋರ್ಗೆನೆ ಬರುತ್ತೆ 399 ರುಪೀಸು. ಇದು 299. ವಿಂಡೋಗೆ ಈ ರೀತಿ ಮೇಲ್ಗಡೆ ವಿಂಡೋಸ್ಗಳಿಗೆ ಈ ರೀತಿ 399. ಚೆನ್ನಾಗಿ ಅನಿಸ್ತು ಸ್ಕ್ರೀನು. ನೋಡ್ತಾ ಇರ್ಬೋದು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ನೋಡಿ ಪ್ರಿಂಟ್ ಈ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಈ ರೀತಿ ಬಂದಿದೆ ಪ್ರಿಂಟು. ನೋಡ್ತಾ ಇರ್ಬೋದು ತುಂಬ ಶೈನಿಂಗ್ ಆಗಿದೆ. ನನಗಂತೂ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಬಟ್ಟೆ ತುಂಬ ಗಟ್ಟಿ ಇದೆ. ನನಗೆ ತುಂಬ ಇಷ್ಟ ಆಯಿತು ಸ್ಕ್ರೀನ್ ಬಟ್ಟೆಗಳು. ನೋಡಿ ಇದು ವಿಂಡೋದು 499 ರುಪೀಸು. ಮತ್ತು ಇವಾಗ ಡೋರ್ದು ತೋರಿಸ್ತೀನಿ ನಿಮಗೆ. ಪಾಸ್ ಮಾಡಿದ್ರೆ 599 ಡೋರ್ದು. 100 ರುಪೀಸ್ ಡಿಫ್ರೆನ್ಸ್ ಇದೆ ವಿಂಡೋ ಸ್ಕ್ರೀನ್ಗೂ ಮತ್ತು ಡೋರ್ ಸ್ಕ್ರೀನ್ಗೂ. ಆದರೆ ಫುಲ್ಲು ಮನೆಗೆಲ್ಲ ಇದೆ ತಂದರೆ ನನಗೆ ತುಂಬ ಹೆವಿ ಅಂತ ಅನಿಸ್ತು. ಸೊ ಅದಕ್ಕೆ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ವಿಂಡೋಸ್ಗಳ್ಗೆ ತಂದೆ. ಮೇಲ್ಗಡೆ ವಿಂಡೋಗಳ್ಗೆ ತುಂಬ ರೂಮ್ ಇದ್ದಾವಲ್ಲ, ಸೊ ವಿಂಡೋಗಳ್ಗೆ ಇದು ತಂದೆ. ಇದ್ರ ರೇಟ್ ಬಂದು 299 ರುಪೀಸ್. 299 ರುಪೀಸ್ ಇದು ವಿಂಡೋಸು. ನೋಡಿ ಇದ್ರ ಕ್ವಾಲಿಟಿ ನೋಡಿ ಸ್ವಲ್ಪ ಕಡಿಮೆ ಇದಿದೆ, ತಿಕ್ಕಿದೆ ಇದು ಬಟ್ಟೆ. ಆದರೆ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆ. ಸೊ ಅದಕ್ಕೆ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಂಡೋಸ್ಗೆ ನೋಡಿ ಡೋರ್ಗೆ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಮೇಲ್ಗಡೆ ಡೋರ್ಸು ರೂಮ್ದು ಡೋರ್ಗಳಿದಾವಲ್ಲ ಅವಕ್ಕೆ ಅಂದ್ಬಿಟ್ಟು 349 ರುಪೀಸು. ನೋಡ್ತಾ ಇರ್ಬೋದು. ನೋಡಿ ಇದಕ್ಕೂ ಡಿಫ್ರೆನ್ಸ್ ನೋಡಿ. ನೋಡಿ ಇದಕ್ಕೂ ಡಿಫ್ರೆನ್ಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಬಟ್ಟೆ ಎಷ್ಟು ತಿಕ್ಕಿದೆ, ಇದೆಷ್ಟು ತಿನ್ನಿದೆ ಅಂತ ಅಂದ್ಬಿಟ್ಟು. ಸ್ಕ್ರೀನ್ಗಳೆಲ್ಲ ಆರಾಮಾಗಿ ತೊಗೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವೆಲ್ಲನೂ ಬರೀ ಸ್ಕ್ರೀನ್ ಬಟ್ಟೆಗಳೇ. ನಮ್ಮ ಮನೇಲಿ ತುಂಬ ವಿಂಡೋಸ್ ಇದ್ದಾವೆ ಮತ್ತು ರೂಮಲ್ಲಿ ದೊಡ್ಡ ವಿಂಡೋ ಇದೆ, ಅದಕ್ಕೆ ಅಂದ್ಬಿಟ್ಟು ಡೋರ್ ಸ್ಕ್ರೀನ್ನ ತಂದಿರೋದು. ಈ ಕಲರಲ್ಲಿ ವಿಂಡೋಸ್ ಇರಲಿಲ್ಲ, ಈ ಕಲರಲ್ಲಿ ಡೋರ್ಸ್ದು ಸಿಗಲಿಲ್ಲ. ಸೊ ಎರಡು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಎರಡನ್ನೂ ತಂದಿದ್ದೀನಿ. ಇಷ್ಟೆಲ್ಲ ಸ್ಕ್ರೀನ್ ಬಟ್ಟೆಗಳೇ. ನೆಕ್ಸ್ಟು ಇದು ಬ್ಲ್ಯಾಂಕೆಟ್ಟು. ಇದ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನನಗೆ ನೋಡ್ತಾನೆ ತುಂಬ ಇಷ್ಟ ಆಯಿತು. ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸ್ತು. ಯಾಕೆಂದರೆ ಇದನ್ನು 699 ಅಂತ ಹಾಕಿದ್ರು ಬ್ಲ್ಯಾಂಕೆಟ್ಸು. ಅದರಲ್ಲಿತ್ತು. ನಾನು ತೊಗೊಬೇಕಾದ್ರೆ 699 ಅಂತ ಅಂದ್ಬಿಟ್ಟು ತೊಗೊಂಡೆ. ಬಟ್ ಆದರೆ ಯಾರೋ ನೋಡಿಬಿಟ್ಟು 1000 ರುಪೀಸ್ ಬ್ಲ್ಯಾಂಕೆಟ್ನ ತೊಗೊಂಡೋಗ್ಬಿಟ್ಟು 699 ರುಪೀಸ್ ಬ್ಲ್ಯಾಂಕೆಟ್ ಜೊತೆ ಇಟ್ಬಿಟ್ಟಿದ್ರಂತೆ. ಸೊ ನಾನು ಕಡಿಮೆ ಅಂದ್ಕೊಂಡು ತೊಗೊಂಡೆ. ಬಟ್ ಆದರೆ ಕ್ವಾಲಿಟಿ ಚೆನ್ನಾಗಿತ್ತಲ್ಲ, ವಾಪಸ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಸೊ ಇರಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ 2 ಬ್ಲ್ಯಾಂಕೆಟ್ಸು. ಇದೊಂದು ಕಲರ್ ಗ್ರೇ ಕಲರು, ಇದು ಲೈಟ್ ಗ್ರೇ, ಇದು ಡಾರ್ಕ್ ಗ್ರೇ. ಆ್ಯಕ್ಚುಲಿ ನಾವು ಹೋಗಿದ್ದು ಡೋರ್ ಮ್ಯಾಟ್ಸ್ಗಳು ತರೋಣ ಅಂತ ಅಂದ್ಬಿಟ್ಟು. ಆವಾಗಿಂದ ಡೋರ್ ಮ್ಯಾಟ್ಸ್ಗಳು ಕಡಿಮೆ ಇದ್ದಾವೆ ನಮ್ಮ ಮನೇಲಿ ಮೇನ್ ಡೋರ್ ಹತ್ರ. ಸೊ ಎರಡನ್ನೇ ಹಾಕಿ ಬೋರ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಡೋರ್ ಮ್ಯಾಟ್ಸ್ ತರೋಣ ಅಂತ ಹೋಗಿದ್ದು. ಬಟ್ ಅಲ್ಲಿ ನೋಡಿದಾಗ ಸ್ಕ್ರೀನ್ಸ್ನ ತರದಲ್ಲೇ ಇರೋದಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ಪರವಾಗಿಲ್ಲ ಅಂತ ಅಂದರು. ಸೊ ತೊಗೊಬಂದೆ. ಇದು ಡೋರ್ ಮ್ಯಾಟು ಚೆನ್ನಾಗಿದೆ ಕ್ವಾಲಿಟಿ. ಇದ್ರ ಪ್ರೈಸ್ ಎಷ್ಟು 349 ರುಪೀಸು. ಈ ಥರದ್ದು 2 ತಂದ್ವಿ. ಇದು ಡಾರ್ಕ್ ಬ್ರೌನ್ ಕಲರ್ ಇದೆ,
ಮತ್ತು ಇನ್ನೊಂದು ಅದೇ ಥರದ್ದೇ ಕ್ರೀಮ್ ಕಲರ್ ಅದೇ ಮ್ಯಾಟೆ ನೋಡಿ. ಈ ರೀತಿ ಓಪನ್ ಮಾಡಿಬಿಟ್ಟು ನೋಡಿದೆ ಜಾರುತ್ತಾ. ಇವಾಗ ಏನಂದರೆ ಮ್ಯಾಟ್ಗಳು ಈ ರೀತಿ ರಫ್ ಇಲ್ಲ ಅಂದರೆ, ಇದು ಹಿಂದೆಗಡೆ ಈ ಥರ ರಫ್ ಇಲ್ಲ ಅಂತಂದರೆ ಹಾಕಿದ ತಕ್ಷಣ ಜಾರ್ಬಿಡುತ್ತೆ ಮ್ಯಾಟು. ಸೊ ಅದಕ್ಕೆ ನೋಡ್ಬಿಟ್ಟು ತೊಗೊಬೇಕು ಅಂತ ಅಂದ್ಬಿಟ್ಟು ತೆಗ್ದೆ. ನೋಡ್ತಾ ಇರ್ಬೋದು, ಇದು ಲೈಟ್ ಕ್ರೀಮ್ ಕಲರ್ ಇದೆ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ ನೋಡಿ. ಎಷ್ಟು ದೊಡ್ಡದಾಗಿದೆ ಮ್ಯಾಟು. ನನಗೆ ಇಷ್ಟ ಆಯಿತು, ಸೊ ತೊಗೊಂಡೆ. ಒಂದು ಸಲ ತೊಗೊಳೋದಲ್ವಾ, ಇನ್ವೆಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು. ಇದು ಕಿಚನ್ಗೆ ಅಂತ ತೊಗೊಂಡೆ ಮ್ಯಾಟು. ಪ್ರೈಸ್ ಎಷ್ಟು ಅಂತಂದರೆ ₹499, 500 ಅಂದ್ಕೊಳ್ಳಿ. ಪ್ರೈಸು ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ನನಗೆ ಇಷ್ಟ ಆಯಿತು. ಸೊ ಒಂದು ಇರಲಿ ಅಂತ ಅಂದ್ಬಿಟ್ಟು, ಯಾವಾಗಾದರೂ ಹಬ್ಬಗಳೆಲ್ಲ ಹಾಕಿ ತೆಗಿಯೋಣ ಅಂತ ಅಂದ್ಬಿಟ್ಟು, ಕಿಚನಲ್ಲಿ ಯಾವಾಗಲೂ ಇದಾಗ್ತಾ ಇರುತ್ತಲ್ಲ, ನಿಂತ್ಕೊಂಡು ಅಡುಗೆ ಮಾಡ್ತಾ ಇರ್ತೀವಿ, ಪಾತ್ರೆ ತೊಳಿತಾ ಇರ್ತೀವಿ, ಆವಾಗ ಒಂಥರ ಸಾಫ್ಟಾಗಿರಲಿ ಅಂತ ಅಂದ್ಬಿಟ್ಟು, ನಿಂತ್ಕೊಳ್ಳೋಕ್ಕೆ ಒಂಥರ ನಮ್ಗೆ ಇದು ಸಿಗಲಿ ಅಂತ ಅಂದ್ಬಿಟ್ಟು ತಂದಿದ್ದೀನಿ ಕಿಚನ್ ಮ್ಯಾಟು. ನೋಡಿ ಇಷ್ಟು ಇದೆ. ಅಂದರೆ ನಮ್ಮ ಕಿಚನ್ಗೆ ಸ್ವಲ್ಪ ಕಡಿಮೆನೇ ಆಯಿತು. ನೋಡೋಣ, ಬೇರೆ ಏನಾದರೂ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ತಂದೆ. ಜಾಸ್ತಿ ಆಯಿತು ಅಂತ ಅಂದ್ಕೊಂಡೆ ಪ್ರೈಸು, ಬಟ್ ಇರಲಿ ಒಂದು ಅಂತ ಅಂದ್ಬಿಟ್ಟು ತಂದೆ. ನೋಡಿ ಇದು ₹429 ಮ್ಯಾಟು. ನೋಡಿ ಹೊರಗಡೆ ಈ ಥರ ರಫ್ ಇದ್ರೇ ಬೆಟರು, ನೈಸ್ ಇದ್ದರೆ ಅಂತೂ ತುಂಬ ಜಾರುತ್ತೆ. ನಾನು ಈ ಥರ ಮ್ಯಾಟ್ಗಳು ಒಂದೆರಡು ತಂದುಬಿಟ್ಟು ಪೇಸ್ಟ್ ಮಾಡಿದ್ದೀನಿ. ಸೊ ನಿಮಗೆ ಅದಕ್ಕೆ ಒಂದು ಇದು ಕೊಡ್ತಾ ಇದ್ದೀನಿ ಟಿಪ್ಸು. ಯಾವತ್ತೇ ಆಗಲಿ ಮ್ಯಾಟ್ ತೊಗೋಬೇಕಾದ್ರೆ ಈ ರೀತಿ ಹಿಂದೆಗಡೆ ರಫ್ ಇರೋದನ್ನ ನೋಡಿ ತೊಗೊಂಡ್ರೆ ಗ್ರಾನೈಟ್ ಮೇಲೆ ಜಾರೋದಿಲ್ಲ, ಇಲ್ಲ ಟೈಲ್ಸ್ ಮೇಲೆ ಜಾರೋದಿಲ್ಲ. ಇಲ್ಲ ಅಂತಂದರೆ ಜಾರುತ್ತೆ, ಬೀಳೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ನೋಡಿ ತೊಗೊಳ್ಳಿ. ಇದು ನೋಡಿ ₹429, ಆಲ್ಮೋಸ್ಟ್ 430 ಅಂತ ಅಂದ್ಕೊಳ್ಳಿ. ಚೆನ್ನಾಗಿದೆ ಕ್ವಾಲಿಟಿ ಇದೂ ಕೂಡ. ಸೊ ಒಂದು ಸಲ ತಂದ್ಬೋಣ ಅಂತ ಅಂದ್ಬಿಟ್ಟು ತಂದಿದ್ದು. ನಮ್ಮ ಮನೆಯವ್ರಿಗೆ ಹೇಳ್ತಿದ್ರಿ ಒಂದು ತೊಗೊಳ್ಳೋಣ ಅಂತ ಹೋಗ್ತೀವಿ, ನಮ್ಮ ಮನೆಯವ್ರು ಇನ್ನೊಂದು ತಗೋ ಪರವಾಗಿಲ್ಲ, ಇನ್ನೊಂದು ತಗೋ ಅಂತ ಅಂದ್ಬಿಟ್ಟು ನೋಡಿ. ಇದು ಅದೇ ಥರನೇ ಮ್ಯಾಟು, ಆದರೆ ಬ್ಲೂ ಕಲರ್ ಚೇಂಜ್ ಅಷ್ಟೇ. ಇದನ್ನು ₹429, 2 ಮ್ಯಾಟ್ ಕೊಡಿಸಿದ್ದಾರೆ. ಆಮೇಲೆ ದುಡ್ಡು ಅಷ್ಟಾಗೋಯ್ತಾ ಅಂತ ಅಂತಾರೆ ನೋಡಿ. ಇದೂ ಒಂದು ಡೋರ್ ಮ್ಯಾಟು, ಡಿ ಶೇಪ್ ಥರ ಬರುತ್ತೆ. ಈ ಥರ ಒಂದು ಆಲ್ರೆಡಿ ನನ್ನ ಹತ್ರ ಒಂದೇ ಒಂದು ಮ್ಯಾಟ್ ಇತ್ತು, ಒಂಥರ ಚೆನ್ನಾಗಿ ಕಾಣಿಸುತ್ತೆ ಡೋರ್ ಹತ್ರ ಹಾಕಿದ್ರೆ ಅಂತ ಅಂದ್ಬಿಟ್ಟು ಇದೊಂದು ತಂದೆ. ಇದು ಸ್ವಲ್ಪ ಕಡಿಮೆನೇ ಪ್ರೈಸು, ₹199 ಇದು. ನನಗೆ ಪರವಾಗಿಲ್ಲ ಅಂತ ಅನಿಸ್ತು, ಆದರೆ ಕಲರ್ಸ್ ಇರಲಿಲ್ಲ ಇದರಲ್ಲಿ. ಒಂಥರ ಕ್ರೀಮ್ ಕಲರ್ ಇತ್ತು. ಕ್ರೀಮ್ ಆಲ್ರೆಡಿ ತೊಗೊಂಡಿದ್ನಲ್ಲ, ಸೊ ಬೇಡ ಕ್ರೀಮ್ ಕಲರ್ ಅಂತ ಅಂದ್ಬಿಟ್ಟು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿತ್ತು, ಡೋರ್ ಹತ್ರ ಹಾಕಿ ನೋಡಿದೆ, ಚೆನ್ನಾಗಿ ಕಾಣಿಸ್ತಿತ್ತು. ಇದೊಂದು ಮ್ಯಾಟು, ಇದನ್ನು ಡಿ ಶೇಪ್ ಮ್ಯಾಟು ನೋಡ್ತಾ ಇರ್ಬೋದು. ಇದ್ರ ಪ್ರೈಸು ₹129 ಅಷ್ಟೇ, ₹130. ಇದನ್ನು ಚೆನ್ನಾಗಿದೆ. ಇದು ನಮ್ಮದು ಕಿಚನಲ್ಲಿ ಒಂದು ಬಾಲ್ಕನಿ ಇದೆ. ಆ ಬಾಲ್ಕನಿಲಿ ಪಾತ್ರೆ ತೊಳೆಯೋದಿಲ್ಲ, ಆ ಬಾಲ್ಕನಿಲಿ ಅಲ್ಲೊಂದು ಸಿಂಕ್ ಇದೆ. ಅಲ್ಲೆಲ್ಲ ತೊಳೆದ್ಬಿಟ್ಟು ಬರಬೇಕಾದ್ರೆ ಕಾಲು ಒರೆಸ್ಕೊಳ್ಳೋಕ್ಕೆ ಇರಲಿ ಅಂತ ಅಂದ್ಬಿಟ್ಟು, ಕಿಚನ್ಗೆ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಇದು ಚೆನ್ನಾಗಿದೆ ಕ್ವಾಲಿಟಿ. ಅದ್ರ ಜೊತೆ ಇದೂ ಅಷ್ಟೇ 129, ಸೇಮ್ ಪ್ರೈಸು ₹129. ನಾನು ಒಂದು ತೊಗೊಳಕ್ಕೆ ಅಂತ ಹೋದರೆ ಇನ್ನೊಂದು ಎಕ್ಸ್ಟ್ರಾ ಬಂದೇ ಬರುತ್ತೆ. ಯಾಕಂದರೆ ನಮ್ಮ ಮನೆಯವ್ರು ಬಿಡಲ್ಲ, ತಗೋ ಅಂತ ಅಂದ್ಬಿಟ್ಟು ತೊಗೊತಾರೆ. ಬಿಲ್ ಹಾಕಿದಾಗ ಅಷ್ಟೊಂದು ತೊಗೊಬಿಟ್ಟ, ಅಷ್ಟೊಂದು ಹೇಳಿದ್ನ ನನಗೆ ತೊಗೊಳಕ್ಕೆ, ಅಷ್ಟೊಂದು ತೊಗೊಬಿಟ್ಟ ಅಂತ ಅಂತಾರೆ ನೋಡಿ. ಇದೇ ನಮ್ಮನೆ ಕತೆ. ನೆಕ್ಸ್ಟು ಇದೊಂದು ಸ್ಲಿಪ್ಪರ್ಸು ಮಗಳಿಗೆ ಅಂತ ಅವರಪ್ಪ ತೊಗೊಂಡಿರೋದು. ನಾನು ಹೇಳಿದೆ, ಅವಳ ಸೆಲೆಕ್ಷನ್ನೇ ಬೇರೆ ಇರುತ್ತೆ, ಬೇಡಪ್ಪ ಅವಳು ಕರ್ಕೊಬಂದು ತೊಗೊಳ್ಳೋಣ ಅಂತಾನೆ. ಇಲ್ಲ ನನ್ನ ಮಗಳು ನಾನು ಇಷ್ಟಪಟ್ಟಿದ್ದೆ ತೊಗೊಳ್ಳೋದು, ಅವಳು ಹಾಕೊಂತಾಳೆ ಇದನ್ನು ಅಂತ ಅಂದ್ಬಿಟ್ಟು ತೊಗೊಬಂದಿದ್ದಾರೆ. ತೋರಿಸ್ದೆ ಪ್ರಕೃತಿಗೆ, ಇಷ್ಟಪಟ್ಟಳು ಇದು ಸ್ಲಿಪ್ಪರ್ನ. ಇದ್ರ ಪ್ರೈಸ್ ಬಂದು ₹199. ಮಗಳಿಗೆ ತೊಗೊಂಡಾದ್ಮೇಲೆ ಮಗುಂಗೆ ತೊಗೊಳ್ಲಿಲ್ಲ ಅಂದರೆ ಬಿಡ್ತಾನೆ ಅವನು ನೋಡಿ. ಮಗುಂಗೆ ಈ ಸ್ಲಿಪ್ಪರು, ಇದೂ ಅಷ್ಟೇ ₹199. ಚೆನ್ನಾಗಿ ಅನಿಸ್ತು, ಸೊ ತೊಗೊಬಂದಿದ್ದಾರೆ ಅವರಪ್ಪ. ನೆಕ್ಸ್ಟ್ ಇದೊಂದು ಪುಟಾಣಿ ಕಂಟೈನರು. ಇದು ನನಗೆ ಬೇಕಾಗಿತ್ತು ಸ್ವಲ್ಪ, ಅದಕ್ಕೆ ತಂದೆ. ಏನಾದರೂ ಹಾಕಿಟ್ಕೊಳ್ಳೋಕ್ಕಿದೆ, ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನೋಡಿ. ಇದ್ರ ಪ್ರೈಸ್ ಬಂದು ₹299. ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡಬೇಕು ಅಂತ ಅಂದ್ಕೊತೀವಿ, ಬಟ್ ಆದರೆ ಪ್ಲಾಸ್ಟಿಕ್ ಇಲ್ದಲೇ ಇರೋದಕ್ಕೆ ಆಗೋದಿಲ್ಲ. ನಾನು ಆಲ್ರೆಡಿ ಎಷ್ಟೊಂದು ಪ್ಲಾಸ್ಟಿಕ್ ಐಟಮ್ಸ್ಗಳನ್ನೆಲ್ಲ ತುಂಬ ಬದಲಾಯಿಸಿದ್ದೀನಿ. ಇದು ಒಂದು ಬೇಕಿತ್ತು, ಅವಶ್ಯಕತೆ ಇತ್ತು, ಸೊ ಅದಕ್ಕೆ ತಂದಿದ್ದೀನಿ ನೋಡಿ. ಇದು ಟ್ರಾಲಿ ಹೇಗಿದೆ ಅಂತ
ಕೂರಿಸ್ಬಿಟ್ಟು ಇದರೊಳಗೆ ನೋಡಿ, ಇದರೊಳಗಡೆ ನಮ್ಮ ಚಿಂಟು ಕೂರಿಸ್ಬಿಟ್ಟು ಆರಾಮಾಗಿ ತಳ್ಬೋದು. ಇವಾಗಂತ ಒಂದು ಕಟಿಂಗ್ ಬೇರೆ ಮಾಡಿಸಿದ್ದಾನೆ, ಸಖತ್ತಾಗಿ ಕಾಣಿಸ್ತಾನೆ, ಇದರೊಳಗೆ ಕರೆಕ್ಟಾಗಿ ಫಿಟ್ ಆಗ್ತಾನೆ. ನೆಕ್ಸ್ಟು ಇದಂತೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ನನಗೂ ತುಂಬ ಇಷ್ಟ ಆಯಿತು ನೋಡಿ. ಗ್ಲಾಸ್ ಬಾಟಲ್ಸು 99 ರುಪೀಸ್ಗೆ 4 ಕಂಟೈನರ್ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಸೂಪರಾಗಿದೆ. ಏನಾದರೂ ಗ್ಲಾಸ್ ಐಟಮ್ಸ್ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಹೋಗಿ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿ. ಆನ್ಲೈನಲ್ಲಿ ಎಲ್ಲೂ ತೊಗೊಳಕ್ಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿರೋ ಕ್ವಾಲಿಟಿಗಳು ಸಿಗುತ್ತೆ. ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಓಪನ್ ಮಾಡೋಕ್ಕೆ ಓಪನ್ ಮಾಡ್ತೀನಿ ನೋಡಿ, ಒಂದೇ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು. ಕ್ವಾಲಿಟಿನೂ ಸೂಪರಾಗಿದೆ. ನನಗಂತೂ ಗ್ಲಾಸ್ ಐಟಮ್ಸ್ಗಳು ನೀನು ಓದ್ ವಿಡಿಯೋಗಳಲ್ಲಿ ನೋಡಿ ನೀವು, ನಾನು ಗ್ಲಾಸ್ ಐಟಮ್ಸ್ ಅಂತೂ ತುಂಬ ಇಷ್ಟಪಟ್ಟಿದ್ದೆ. ಬಟ್ ಆದರೆ ಇವಕ್ಕೆ ಸ್ವಲ್ಪ ಹೆವಿ ಆಗೋಯಿತು ಅಮೌಂಟು. ಸೊ ನೆಕ್ಸ್ಟ್ ಸಲ ಹೋದಾಗ ಖಂಡಿತವಾಗ್ಲೂ ಗ್ಲಾಸ್ ಐಟಮ್ಸ್ಗಳು ಎಲ್ಲನೂ ಪ್ಲಾಸ್ಟಿಕ್ ಅವೆಲ್ಲ ತೆಗೆದ್ಬಿಟ್ಟು ಗ್ಲಾಸ್ ಐಟಮ್ಸ್ನ ಎಲ್ಲ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಕ್ಕೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಇದು ಒಗ್ಗರಣೆ ಡಬ್ಬಿ ಬಾಕ್ಸ್ಗಳು ಯಾರು ಇಷ್ಟಪಡೋದಿಲ್ಲ ಅವ್ರು ನೋಡಿ, ಸಾಸಿವೆ, ಜೀರಿಗೆ, ಮೆಣಸು, ಮೆಂತ್ಯ ಆ ಥರ ಹಾಕ್ಕೊಂಡು ಇಟ್ಕೊಬೋದು. ಬಟ್ ನಾನು ಒಗ್ಗರಣೆ ಡಬ್ಬಿಗೆ ಇಟ್ಕೊಂಡಿದ್ದೀನಲ್ಲ, ನನಗೆ ಅಲ್ಲಿ ಕಿಚನಲ್ಲಿ ಸ್ವಲ್ಪ ಸ್ಪೇಸ್ ಕಡಿಮೆನೇ, ಅಂದರೆ ಇದು ವಾರ್ಡ್ರೋಬ್ಗಳು ಕಡಿಮೆನೇ ಮಾಡಿಸಿರೋದು. ಸೊ ನಾನು ಅದಕ್ಕೆ ಒಗ್ಗರಣೆ ಡಬ್ಬಿ ಬಾಕ್ಸಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಪುಟಾಣಿ ಐಟಮ್ಸ್ ಯಾವುದಾದ್ರೂ ಸಿಕ್ಕಿದ್ರೆ ಜೋಡಿಸಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ನಾನು ಖಂಡಿತ ಜೋಡಿಸಿದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ 2 ತಂದಿದ್ದೀನಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದಂತೂ ತೊಗೊಂಡಿದ್ದು ಒಂದು ಚೂರು ಬೇಜಾರಾಗಲಿಲ್ಲ ನನಗೆ ನೋಡಿ. 99 ರುಪೀಸ್ಗೆ 4 ಅಂತಂದರೆ ಒಂದಕ್ಕೆ 100 ರುಪೀಸ್ ಅಂದ್ರೂ ಒಂದಕ್ಕೆ 25 ರುಪೀಸ್ ಬೀಳ್ತು ನೋಡಿ. ಇದು ಚೆನ್ನಾಗಿದೆ, ಯಾರಾದರೂ ತೊಗೊಳ್ಳೋರಿದ್ದರೆ ನೋಡಿ ತೊಗೊಳ್ಳಿ, ಚೆನ್ನಾಗಿದೆ. ನೆಕ್ಸ್ಟು ಕ್ಲಿಪ್ಸ್ ಇರಲಿಲ್ಲ ಮನೇಲಿ, ಎಷ್ಟಿದ್ರೂ ಕ್ಲಿಪ್ಸ್ ಅಂತೂ ಖಾಲಿ ಆಗ್ತಾನೆ ಇರುತ್ತೆ. ನಮ್ಮ ಮನೇಲಿ ಎಲ್ಲ ಚಿಂಟು ಮೇಲ್ಗಡೆ ಬರ್ತಾನೆ, ನನ್ನ ಜೊತೆ ಬಟ್ಟೆ ಒಣಗಾಕಬೇಕಾದ್ರೆ ಎಲ್ಲ ಕಡ್ದು ಹಾಳು ಮಾಡಿಡ್ತಾನೆ. ಎಷ್ಟು ಕ್ಲಿಪ್ ಇಟ್ಟರೂ ಸಾಕಾಗಲ್ಲ ಅವನಿಗೆ. ಸೊ ಇದು 79 ರುಪೀಸ್ದು ಕ್ಲಿಪ್ಸು, ಚೆನ್ನಾಗಿದೆ ಕ್ವಾಲಿಟಿ, ಹೈ ಕ್ವಾಲಿಟಿ ಕ್ಲಿಪ್ಸು. ಸೊ ತಂದಿದ್ದೀನಿ. ನೆಕ್ಸ್ಟು ಇದು ಪ್ಲೇಟ್ಸು, ವೈಟ್ ಪ್ಲೇಟು 59 ರುಪೀಸು ಒಂದು ಪ್ಲೇಟು. ನಾನು 2 ಪ್ಲೇಟ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಎಲ್ಲಿ ಯಾವಾಗ ಒಂದು ತೊಗೊಳಕ್ಕೆ ನಮ್ಮ ಮನೆಯವ್ರು ಬಿಡೋದೇ ಇಲ್ಲ. ಒಂದು ತೊಗೊಂಡ್ರೆ ಮಗಳಿಗೊಂದು ಮಗನಿಗೊಂದು ತೊಗೊಳ್ಳೇಬೇಕು. ಸೊ 2 ತೊಗೊಂಬಂದಿದ್ದೀನಿ, 59 ರುಪೀಸು. ನಾನು ಒಂದು ತೊಗೊಳ್ಳೋಣ ಸಾಕು, ಏನಾದರೂ ಸರ್ಗಿರ್ ಮಾಡೋಕ್ಕೆ. ಇವಾಗ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀನಲ್ಲ ನಾನು, ಸೊ ಏನಾದರೂ ಕುಕ್ಕಿಂಗ್ ರಿಲೇಟೆಡ್ ಐಟಮ್ಸ್, ಇವಾಗ ಪುಳಿಯೋಗರೆ ಮಾಡ್ತೀನಿ ಹಾಕಿಡೋದಕ್ಕೆ ಅಂತ ಅಂದ್ಬಿಟ್ಟು ತಂದಿದ್ದು ಒಂದನ್ನು. ಬಟ್ ನಮ್ಮ ಮನೆಯವರು ಇಲ್ಲ ಮಗಳಿಗೊಂದು ತೊಗೊಂಡು ಮಗುಗೊಂದು ತೊಗೊ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದಾರೆ. 59 ರುಪೀಸ್ ಇದು. ಕೆಳಗಡೆ ನೋಡಿ, ಇದು ಟ್ರೇ, ಇದು 79 ರುಪೀಸ್ದು ಟ್ರೇ. ಎಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು, ಕ್ಯೂಟಾಗಿದೆ. ಯಾರಾದರೂ ಒಂದು 2-3 ಜನ ಗೆಸ್ಟ್ಗಳು ಬಂದರೆ ಇದರಲ್ಲಿ ಕಾಫಿನೋ ಟೀನೋ ಅಥವಾ ಹಾಲು ಏನಾದರೂ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು 79 ರುಪೀಸು. ನೆಕ್ಸ್ಟು ಇದು 159 ರುಪೀಸು. ಇದು ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ದೊಡ್ಡದಾಗಿದೆ ನೋಡಿ. ಚೆನ್ನಾಗಿದೆಲ್ಲ. ಇದರಲ್ಲಂತೂ ವೆರೈಟಿ ಡಿಸೈನ್ಸ್ ಇದ್ದು, ನನಗೆ ಇದು ಸ್ವಲ್ಪ ಇಷ್ಟ ಆಯಿತು ಡಿಸೈನು. ಸೊ ಫ್ಲವರ್ ಥರ ಇರಲಿ ಅಂತ ತಂದೆ. ಇದು ಸ್ವಲ್ಪ ಇದರಲ್ಲೂ ತುಂಬ ವೆರೈಟೀಸ್ ಇದ್ದು, ಇದರಲ್ಲಿ ನನಗೆ ಈ ಡಿಸೈನ್ ಇಷ್ಟ ಆಯಿತು. ಫಸ್ಟು ಒಂದು ಗ್ರೀನ್ ಕಲರ್ ಲೀಫ್ ಥರ ಇತ್ತು, ಅದನ್ನು ತೆಗೆದಿದ್ದೆ. ಆಮೇಲೆ ಇದು ಸಿಕ್ಕಾದ್ಮೇಲೆ ಇದೊಂಥರ ಕಾಫಿ ಸರ್ವ್ ಮಾಡೋದು ಹಂಗಿದೆಯಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಆಯಿತು. ನೆಕ್ಸ್ಟು ಇದು 2 ಪ್ಲೇಟ್ಸು ವಿತ್ 4 ಬೌಲ್ಸು, 199 ರುಪೀಸು. ಚೆನ್ನಾಗಿದೆ, ಅಂದರೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಅದೊಂದೇ ಅಷ್ಟೇ. ಸ್ವಲ್ಪ ಗ್ಲಾಸ್ ಐಟಮ್ಸ್ ಅಲ್ವಾ, ಬಿದ್ದರೆ ಒಡೆದೋಗುತ್ತೆ. ಅಂದರೆ ಇದು ಅಷ್ಟು ಸುಲಭವಾಗಿ ಹೊಡೆಯಲ್ಲ ಅಂತ ಅನಿಸುತ್ತೆ. ಅದು ಹೊಡೆದೋಗುತ್ತೆ. ವೈಟ್ ಪ್ಲೇಟ್ ತೋರಿಸಿದ್ನಲ್ಲ, ಅದು ತುಂಬ ಇದಿದೆ, ಅದು ಹೊಡೆದೋಗುತ್ತೆ. ಇದು ಅಷ್ಟು ಸುಲಭವಾಗಿ ಹೊಡೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ. 199 ರುಪೀಸು. ಸೇಮ್
ಒಂದು ತೊಗೊಂಡ್ರೆ ಇನ್ನೊಂದು ತೊಗೊಳ್ಳೇಬೇಕು ನಮ್ಮ ಮನೇಲಿ. ನೋಡಿ, ನಾನು ಹಂಗೆ ಬೇರೆ ಡಿಸೈನ್ ತೊಗೊಳ್ಳೋಣ ಅಂತ ಅಂದೆ. ನಮ್ಮ ಮನೆಯವ್ರು ಬೇಡ ಬೇಡ ಬೇಡ, ಅವ್ಳಿಗೆ ಯಾವ ಡಿಸೈನ್ ತೊಗೊಂಡು ಅವಳಿಗೂ ಅದೇ ಡಿಸೈನ್, ಇಬ್ರಿಗೂ ಒಂದೊಂದಿರಲಿ ಅಂತ ಅಂದ್ಬಿಟ್ಟು ತಂದಿರೋದು. ಇದು 199 ರುಪೀಸ್ ಕೊಡ್ಬೋದು ಅಂತ ಅನಿಸ್ತು. ಹೊರಗಡೆ ಎಲ್ಲ ವಿಚಾರಿಸಿದ್ರೆ ಪರವಾಗಿಲ್ಲ ಅಂತ ಅನಿಸ್ತು ನನಗೆ. ಸೊ ತಂದಿದ್ವಿ. ನೆಕ್ಸ್ಟು ಎಲ್ಲರ ಮನೆಗೂ ಬೇಕಾಗಿರೋದು ಎಷ್ಟಿದ್ರೂ ಸಾಲಲ್ಲ, ಸ್ಪೂನ್ಸ್. ನಮ್ಮ ಮನೇಲಂತೂ ಸ್ಪೂನ್ಸ್ಗಳು ಎಲ್ಲಿ ಹೋಗ್ತವೆ ಅಂತಲೇ ಗೊತ್ತಾಗೋದಿಲ್ಲ, ಎಷ್ಟಿದ್ರೂ ಸಾಕಾಗೋದಿಲ್ಲ ಸ್ಪೂನ್ಸು. ಸೊ ಸ್ಪೂನ್ಸ್ ತಂದ್ವಿ. ಇದ್ರ ಪ್ರೈಸು ಇದು 179 ರುಪೀಸ್ ಒಂದು. ಇನ್ನೊಂದು ಇದು 170. ಇದು ಸ್ವಲ್ಪ ದೊಡ್ಡ ಸೈಜ್ ಸ್ಪೂನು, ದೊಡ್ಡವ್ರು ತಿನ್ನೋವಂಥ ಸ್ಪೂನು. ಇದು ಮಕ್ಕಳು ತಿನ್ನೋವಂಥ ಸ್ಪೂನು. 119 ರುಪೀಸು. ಇದು 99 ರುಪೀಸ್. ಮೂರು ಸ್ಪೂನ್ಸ್ ತಂದ್ವಿ. ಒಂದು ಇದರಲ್ಲಿ ಎಷ್ಟಿದೆ, 6 ಇದೆ. ಒಂದು ಪ್ಯಾಕೇಜಲ್ಲಿ 6 ಬರುತ್ತೆ ಸ್ಪೂನ್. ಆಮೇಲೆ ನೆಕ್ಸ್ಟು ಇದು ತಲೆ ಬಾಚ್ಕೊಳೋಕ್ಕೆ ಮಗುಂಗಂತೆ. ನಾನು ಮಗಳಿಗೆ ಅಂತ ತಗೊಂಡೆ ಹೇರ್ ಬ್ರಷು. ಮಗಳಿಗೆ ತೊಗೊಂಡ್ರೆ ಮಗುಂಗೆ ಅಂತ ಅಂದ್ಬಿಟ್ಟು ಇದು 99 ರುಪೀಸ್ ಹೇರ್ ಬ್ರಷ್. ಪರವಾಗಿಲ್ಲ ಅನಿಸ್ತು, ಚೆನ್ನಾಗಿದೆ ಕ್ವಾಲಿಟಿ. ಸೊ 2 ತಂದಿದ್ದೀನಿ. ನೆಕ್ಸ್ಟು ಇದು ಕಿವಿ ಕ್ಲೀನ್ ಮಾಡೋದು. ಮೊನ್ನೆ ಡಿಮಾರ್ಟ್ಗೆ ಹೋದಾಗ ತಂದಿರಲಿಲ್ಲ, ಮರ್ತೋಗಿದ್ವಿ. ಸೊ ಅಲ್ಲಿ ಕಾಣಿಸ್ತು, ಸೊ ತೊಗೊಂಡೆ. ನೆಕ್ಸ್ಟು ಇದು ನಮ್ಮ ಚಿಂಟುಗೆ ಅಂತ ತಂದೆ. ಇದು ಎಷ್ಟು ಗೊತ್ತಾ, 499 ರುಪೀಸ್. ಇದು ತುಂಬ ಹೆವಿ ಅನಿಸ್ತು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ತೊಗೊಳ್ಳೇಬೇಕಾದ ಅವಶ್ಯಕತೆ ಇತ್ತು. ನಮ್ಮ ಚಿಂಟುಗೆ ಟಾನಿಕ್ಸ್ಗಳು, ಅವನ ಟವಲ್ಸು ಮತ್ತು ಅವನ ಬೆಡ್ಶೀಟು ಎಲ್ಲ ಹಾಕಿ ಇಡೋದಕ್ಕೆ ಒಂದು ಕಂಟೈನರ್ ಬೇಕಾಗಿತ್ತು. ಸೊ ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಅದಕ್ಕೆ ಒಂದು ತಂದಿದ್ದೀನಿ. ಚೆನ್ನಾಗಿದೆಯಾ ಕಲರು? ನಮ್ಮ ಪ್ರಕೃತಿ ಫೇವ್ರೆಟ್ ಕಲರ್ ಪಿಂಕ್. ಇಲ್ಲ, ಫೇವ್ರೆಟ್ ಕಲರ್ ಬ್ಲೂ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಏನಾದರೂ ನಿಮಗೆ ಕ್ವಶನ್ಸ್ ಕೇಳಬೇಕು ಅಂತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಗೊತ್ತಿದ್ದರೆ ಆನ್ಸರ್ ಮಾಡ್ತೀನಿ. ಯಾರ್ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.